राज्य भर में चल रहे डेंगू रोग के मद्देनजर आज जिला प्रभारी मंत्री ईश्वर खंडरे और नगर सभा प्रशासन हज मंत्री रहीम खान ने शहर के ब्रिम्स अस्पताल का दौरा करके अस्पताल में मरीजों और डॉक्टरों सहित दवाइयों का जायजा लिया। इस मौके पर मंत्रियों ने रोगियों से भी मुलाकात की और बाद में ब्रिम्स के डॉक्टरों से चर्चा की। मंत्री ने कहा कि लोगों को डेंगू से डरने की जरूरत नहीं है, लेकिन एहतियात जरूर करना चाहिए। अस्पताल में सभी प्रकार के दवाइयों के साथ साथ पर्याप्त स्टाफ मौजूद है। इस अवसर पर नगर सभा अध्यक्ष मोहम्मद गौस, जिलाधिकारी शिल्पा शर्मा, जिला पंचायत सीईओ डॉक्टर गिरीश बडोले सहित ब्रिम्स के निर्देशक सहित अन्य डॉक्टर उपस्थित रहे। ಪರಿಶೀಲನೆ ಸಭೆ ನಾನು ರಹೀಂ ಖಾನ್ ಅವರು ಮಾಡಿದ್ದೇವೆ। ಹೊಸ ಜಿಲ್ಲಾಧಿಕಾರಿಯವರು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ನಮ್ಮ ಡಿಎಚ್ಒ ಅವರು, ಡಿಸ್ಟ್ರಿಕ್ಟ್ ಸರ್ಜನ್ ಅವರು, ಇವತ್ತು ಕಮಿಷನರ್ ಅವರು, ಇಲ್ಲಿ ಎಲ್ಲ ನಮ್ಮ ಬ್ರಿಮ್ಸ್ ಆಸ್ಪತ್ರೆಯ ಏನು ವಿವಿಧ ನಮ್ಮ ಸ್ಪೆಷಲೈಸೇಷನ್ ಇದೆ ಅವರ ಮುಖ್ಯಸ್ಥ ವೈದ್ಯರೆಲ್ಲರೂ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದರು। ಬಹಳ ಕೂಲಂಕುಷವಾಗಿ ಚರ್ಚೆ ಆಗಿದೆ। ಇಲ್ಲಿಯವರೆಗೆ 63 ಪ್ರಕರಣಗಳು ಪತ್ತೆ ಆಗಿದ್ದಾವೆ ಮತ್ತು ಇವತ್ತಿನವರೆಗೆ ಯಾವುದೇ ರೀತಿಯ ಜೀವಹಾನಿ ಆಗಿಲ್ಲ। ನಮ್ಮ ಆರೋಗ್ಯ ಇಲಾಖೆಯವರು ಮತ್ತು ಅವರ ಜೊತೆಯಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ಈ ಡೆಂಗ್ಯೂ ನಿಯಂತ್ರಣ ಮಾಡಲಿಕ್ಕೆ ಸಜ್ಜಾಗಿದೆ। ನಮ್ಮಲ್ಲಿ ಔಷಧಿಗಳ ಕೊರತೆ ಇಲ್ಲ, ನಮ್ಮಲ್ಲಿ ಯಾವುದೇ ರೀತಿಯ ಇವತ್ತು ವೈದ್ಯರ ಕೊರತೆ ಇಲ್ಲ। ಇವತ್ತೇನು ಜನರಿಗೆ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದಕ್ಕೆ ಗಪ್ಪಿ ಫಿಶ್ ಹಾಕಿದರೆ ನಿಂತು ನೀರಲ್ಲಿ ಆ ಫಿಶ್ಗಳು ಈ ಏನು ಸೊಳ್ಳೆಗಳಿರ್ತವೆ ತಿಂದಾಕ್ಬಿಡ್ತವೆ ಅಂತೇಳಿ ಇವತ್ತು ಅದನ್ನು ಎಲ್ಲ ಕಡೆ ಇಡೀ ಜಿಲ್ಲೆಯಾದ್ಯಂತ ಆ ಪ್ರಯೋಗ ನಾವು ಮಾಡ್ತಾ ಇದ್ದೇವೆ। ಜನರಿಗೆ ಜಾಗೃತಿ ಮೂಡಿಸಲಿಕ್ಕೆ ಈ ಸೊಳ್ಳೆಯನ್ನು ಉತ್ಪತ್ತಿ ಆಗ್ತದೆ, ನಿಂತು ನೀರಲ್ಲಿ ಸ್ಟ್ಯಾಗ್ನೆಂಟ್ ವಾಟರಲ್ಲಿ ಉತ್ಪತ್ತಿ ಆಗ್ತದೆ। ಹೀಗಾಗಿ ಆ ನೀರು ಕ್ಲೀನ್ ಮಾಡುವಂಥದ್ರ ಬಗ್ಗೆ, ಒರೆ ಟ್ಯಾಂಕ್ಗಳು ಕ್ಲೀನ್ ಮಾಡುವಂಥದ್ರ ಬಗ್ಗೆ, ಸ್ವಚ್ಛತೆ ಇಕ್ಕೋದ್ರ ಬಗ್ಗೆ, ಡೆಂಗು ಇವತ್ತು ಆಗಿದ್ದಂಥ ಸಂದರ್ಭದಲ್ಲಿ ಏನು ಲಕ್ಷಣಗಳಿದ್ದಾವೆ, ಜ್ವರ ಬರುವಂಥದ್ದಿರ್ಬೋದು ಅಥವಾ ರ್ಯಾಷಸ್ ಬರುವಂಥದ್ದಿರ್ಬೋದು, ಈ ಲಕ್ಷಣಗಳು ಪತ್ತೆ ಆಗಿದ್ದ ತಕ್ಷಣವೇ ಅವರು ಆಸ್ಪತ್ರೆಗೆ ಬರಬೇಕು, ಬಂದು ಅವರು ಚಿಕಿತ್ಸೆ ಪಡಿಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇವೆ। ಹೀಗಾಗಿ ಬರುವಂಥ ದಿನಮಾನಗಳಲ್ಲಿ ಒಂದೇ ಒಂದು ಸಹಿತ ಡೆಂಗ್ಯೂ ಪ್ರಕರಣ ಇರಬಾರ್ದು ಅಂತೇಳಿ ಆ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ, ವೈದ್ಯಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ। ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ। ಬೀದರ್ ಜಿಲ್ಲೆಯ ಜನ ಆತಂಕ ಪಡಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ। ನಾವೆಲ್ಲ ಜನರು ಸೇರಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಿ ಈ ಡೆಂಗ್ಯೂವನ್ನು ಹಿಮ್ಮೆಟ್ಟಿಸೋಣ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ। ಥ್ಯಾಂಕ್ ಯು।